ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಕಂಟೆಂಟ್ ಅಂದರೆ ಒಂದು ಸಾಮಾನ್ಯವಾಗಿ ಒಬ್ಬರು ಮನುಷ್ಯನ ನೋಡಿದ ತಕ್ಷಣ ನಮಗೇನೋ ಒಂದು ಅನಿಸುತ್ತೆ, ಇದರ್ ವಿ ಫೀಲ್ ನೆಗೆಟಿವ್, ಇದರ್ ವಿ ಫೀಲ್ ಪಾಸಿಟಿವ್. ಸೊ ನನಗೆ ತುಂಬ ಜನ ಏನೇನೋ ಹೇಳಿದ್ದಾರೆ ನನ್ನ ಬಗ್ಗೆ. ಸೊ ಅದಕ್ಕೇ ಇವತ್ತು ನನ್ನ ಸೆಟ್ಟಲ್ಲಿ ನನ್ನ ಕೋ ಆ್ಯಕ್ಟ್ರೆಸ್ಸು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ, ಅಂದರೆ ನನ್ನ ಫಸ್ಟ್ ಟೈಮ್ ನೋಡಿದಾಗ ಅವ್ರಿಗೆ ಏನು ಅನ್ನಿಸ್ತು ಅಂತ ಇವತ್ತು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಫಸ್ಟು ಯಾರ್ಯಾರು ಸಿಗ್ತಾರೆ ಅವ್ರ ಜೊತೆ ನಾವು ಮಾತಾಡೋಣ. ಇಲ್ಲಿ ನಮ್ಮ ಪ್ರಿಯಾ ಅವರು ರೆಡಿ ಆಗ್ತಾ ಇದ್ದಾರೆ. ಹಾಯ್. ಸೊ ನೀನು ನನ್ನ ಫಸ್ಟ್ ಟೈಮ್ ಎಲ್ಲಿ ನೋಡಿದೆ, ಆಮೇಲೆ ನನ್ನ ನೋಡಿದಾಗ ನಿನಗೇನು ಅನ್ನಿಸ್ತು? ಫಸ್ಟ್ ಟೈಮು ನಿನ್ನ ಮತ್ತೆ ವಸಂತ ಸೆಟ್ಟಲ್ಲಿ ನೋಡಿದ್ದು. ನಾನು ಬಂದು ರೆಡಿ ಆಗಿದ್ದೆ, ಆಮೇಲೆ ನೀನು ಅಂದರೆ ಪಿಕಪ್ ಆಯಿತು. ಬಂದೆ ಅಷ್ಟೇ ಗುಡ್ ಮಾರ್ನಿಂಗ್ ಅಷ್ಟೇ ಮಾತಾಡಿದ್ದು. ಕಾರಲ್ಲಿ ಪೂರ್ತಿ ಏನೂ ಮಾತಾಡಲಿಲ್ಲ, ಫುಲ್ ಸೈಲೆಂಟು. ನೀನು ಬೇರೆ ಇಯರ್ಫೋನ್ ಹಾಕೊಂಡು ಕೂತ್ಬಿಟ್ಟಿದ್ದೆ. ಆಮೇಲೆ ನಾನು ರೆಡಿಯಾಗಿ ಕೂತಿದ್ದೆ, ನಿಂದು ಸ್ಟಾರ್ಟ್ ಆಯಿತು ಮೇಕಪ್. ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಮುಗಿತಾ ಇಲ್ಲ. ಅವತ್ತು ನನ್ನ ಫಸ್ಟ್ ಡೇ, ನಾನು ರೀಪ್ಲೇಸ್ ಬೇರೆ, ನನ್ಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಎಲ್ಲ, ಏನು ಸೆಟ್ ಬಗ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಫುಲ್ ನಾನು ಕಳ್ದೋಗಿರೋ ಮಗು ತರ ಕೂತಿದ್ದೀನಿ ಒಂದ್ ಕಡೆ. ಇವಳಿಗೆ ಹೇರ್ ಸ್ಟೈಲ್ ಸರಿ ಹೋಗ್ತಾ ಇಲ್ಲ, ಇವಳು ಸರಿ ಹೋಗೋ ತನಕ ಬರಲ್ಲ. ನಾನು ಅನ್ಕೊಂಡೆ ಫುಲ್ ಸ್ಟ್ರಿಕ್ಟ್ ಇದ್ದಾಳೆ ಹುಡುಗಿ, ಸ್ವಲ್ಪ ಜೋರಿದ್ದಾಳೆ, ಹೆಂಗಪ್ಪ ನಿಭಾಯಿಸೋದು ಅಂತ ಅನ್ಕೊಂಡೆ. ಬಟ್ ಅದೊಂದು ವಿಷಯದಲ್ಲಿ ಪರ್ಟಿಕ್ಯುಲರ್ ಅನ್ನೋದು ಬಿಟ್ರೆ, ರೆಡಿ ಆಗೋ ವಿಷಯದಲ್ಲೆಲ್ಲ ಕಾಂಪ್ರಮೈಸ್ ಆಗಲ್ಲ ಅಕ್ಷತಾ ದೇಶಪಾಂಡೆ ಅವರು. ಪರ್ಟಿಕ್ಯುಲರ್ ಆಗಿ ಹಿಂಗೆ ಆಗ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಮಾಡ್ಸ್ಕೊಂತಾರೆ. ಬಿಟ್ರೆ ಆಮೇಲೆ ಗೊತ್ತಾಯ್ತು ಹುಡುಗಿ ಸ್ವಲ್ಪ ಮಗು ತರ ಸ್ವೀಟ್ ಅಂತ. ಓ ಥ್ಯಾಂಕ್ ಯು. ಸಿ ನಮ್ಮ ಪ್ರಿಯಾನ್ ನಂಗೆ ಪಾಪ, ನಂಗೆ ಅವಳು ನೋಡಿದ ತಕ್ಷಣನೇ ಪಾಪ ಅನ್ಸಿತ್ತು. ಸೈಲೆಂಟ್ ಇದ್ದಾಳೆ, ಇವಳನ್ನ ಹುರಿದು ಮುಗಿಬಿಡ್ತಾರೆ. ಇವಳು ಸರಿಗೆ ಬೈತಾ ಇದ್ದೆ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ ಅಂತ. ಕಣ್ಣು ಹಿಂಗೆ ಬಿಡ್ತಾ ಇದ್ದೆ ತಾನೇ? ಹೌದು. ಓಕೆ ಥ್ಯಾಂಕ್ ಯು ಪ್ರೀ. ಹರ್ಷು. ಹರ್ಷು, ನನ್ನ ನೀನು ಫಸ್ಟ್ ಟೈಮ್ ನೋಡಿದ ತಕ್ಷಣ ನಿನಗೇನು ಅನ್ಸಿತ್ತು? ನಾವು ಫಸ್ಟ್ ಮೀಟ್ ಆಗಿದ್ದು ಕಥೆಯೊಂದು ಶುರುವಾಗಿದೆ ಅಲ್ಲಿ. ಸೊ ನಾನು ಆಗಿತ್ತು ಒಂದು ಆಲ್ಮೋಸ್ಟ್ 50 ಎಪಿಸೋಡ್ ಆದಮೇಲೆ ನಾನು ಬಂದಿದ್ದು. ಅದು ಅವತ್ತೇ ಫಸ್ಟ್ ಡೇ. ಯಾರೋ ಬೇರೆ ಹೇಳೋಸರ್ ಇದ್ದಿದ್ದು, ಅವತ್ತೇ ನಾನು ಚೇಂಜ್ ಆಗಿದ್ದೀನಿ. ಅವತ್ತು ನೋಡಿದ್ರೆ ಎಲ್ಲ ದೊಡ್ಡ ಸೀನ್ಸು, ಸ್ಪೆಷಲ್ ಎಪಿಸೋಡ್ ಅಂತೇನೋ ಮಾಡ್ತಾಯಿದ್ರು. ಸ್ಟಾರ್ಟ್ ಮಾಡಿದೆ ಕೆಲಸ, ಹೆಂಗ್ ಮಾಡಿದ್ರು ಒಪ್ಪಲ್ಲ ಇವರು, ಹೆಂಗ್ ಮಾಡಿದ್ರು ಹೋಗ್ತಾ ಇಲ್ಲ, ಏನ್ ಮಾಡೋದು ಇವ್ರಿಗೆ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಅರ್ಧ ದಿನ ಅಷ್ಟೇನೆ. ಆಮೇಲೆ ಅವರೇನೆ ಮಾತಾಡಿಸಿ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು. 1 to 3 hours. ಸ್ವಲ್ಪ ಹಂಗೆ ಹೊಸಬ್ರು ಅಂದಾಗ ನಮಗೂ ಅಡ್ಜಸ್ಟ್ ಆಗಬೇಕು, ಆರ್ಟಿಸ್ಟ್ಗಳಿಗೂ ಅಡ್ಜಸ್ಟ್ ಆಗಬೇಕಲ್ವ. ಸೊ ಅದಿರುತ್ತೆ ಎಲ್ಲರಿಗೂ. ಒಂದು ಮಧ್ಯಾಹ್ನವರೆಗೂ ಹಂಗಿದ್ರು. ಆಮೇಲೆ ಗೊತ್ತಾಯ್ತು ಇವ್ರು ಈ ಥರ ಇಲ್ಲ ಅಂತ ಅಂದ್ಬಿಟ್ಟು. ಶಿ ಸೋ ಸ್ವೀಟ್. ಕೆಲಸದಲ್ಲಿ ಅದೇ ಚೆನ್ನಾಗಿ ಕೆಲಸ ಬಂತು ಅಂತಂದರೆ ಎಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು, ಬೇರೆ ಕಡೆನೂ ಅವರು ರೆಫರು ಮಾಡ್ತಾರೆ ಚೆನ್ನಾಗಿ ಮಾಡಿದ್ರು ಅಂದರೆ, ಇಲ್ಲಾಂದ್ರೆ ಮಾಡಲ್ಲ. ಶಿ ಈಸ್ ಗುಡ್. ಥ್ಯಾಂಕ್ ಯು. ಈ ವ್ಯಕ್ತಿನೇ ನೋಡಿ, ಅದು ಈ ವ್ಯಕ್ತಿನೇ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಟಾರ್ಚರ್ ಕೊಡೋದು ನೋಡಿ. ವೀರು, ನಾನೊಂದು ಕ್ವಶನ್ ಕೇಳ್ತೀನಿ. ನನ್ನ ಫಸ್ಟ್ ಟೈಮ್ ನೀವು ನೋಡಿದಾಗ ನಿಮಗೆ ಏನು ಅನ್ನಿಸ್ತು ನನ್ನ ಬಗ್ಗೆ? ಏನು ಅನ್ನಿಸ್ತು? ಏನು ಹೇಳಿ? ಏನು ಲವ್ ಹೋಯ್ತಾ? ಹೇಳಲ್ಲ ನಾಚ್ಕೊಂಡು. ಓಕೆ, ಸೊ ಇವರು ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಇವರು ಒಟ್ಟಿಗೆ ಕೆಲಸ ಮಾಡಿದ್ವಿ ಕಥೆಯೊಂದು ಅಲ್ಲಿ. ಇವ್ರು ನಮ್ಮ ದೊಡ್ಡಮ್ಮ ಆಗಿದ್ರು. ಹಾಯ್. ಸೊ ನೀವು ಫಸ್ಟ್ ಟೈಮ್ ನನ್ನ ನೋಡಿದಾಗ ನಿಮಗೆ ನನ್ನ ಬಗ್ಗೆ ಏನು ಅನ್ನಿಸ್ತು? ಫಸ್ಟ್ ಟೈಮ್ ನೋಡಿದಾಗ ವಿಷಯ ಗೊತ್ತಾದ್ಮೇಲೆ ಓ ನಮ್ಮ ಹುಡುಗಿ ಅಂತ ಅನಿಸ್ತು. ಓ ಯಾಕೆ ನಮ್ಮೂರು ಅಂತ? ಓ ಸೂಪರ್. ನಮ್ಮ ಸೈಡ್ ಅವಳು ನಮ್ಮ ಹುಡುಗಿ ಅಂತ ಏನೋ ಒಂಥರ ಪ್ರೀತಿ ಎಲ್ಲ ಉಕ್ಕಿ ಹರಿತು. ಆ ನಗು ಅಂತೂ ಇದೆಯಲ್ಲ, ಆ ನಗು ಎಲ್ರನ್ನೂ ಅಟ್ರಾಕ್ಷನ್ ಮಾಡಿಬಿಡುತ್ತೆ.
ಅಟ್ರಾಕ್ಷನ್ ಮಾಡೋದು ಆಯ್ತು. ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಅಯ್ಯೋ ಹೆಂಗ್ ನಗ್ತಾಳೆ, ಎಷ್ಟು ಚೆನ್ನಾಗಿ ನಗ್ತಾಳೆ, ಎಷ್ಟು ಚೆನ್ನಾಗಿ ನಗ್ತಾಳೆ ಅಂತ. ಚೆನ್ನಾಗಿ ನಗಲ್ಲ, ನಾನು ಜೋರಾಗಿ ನಗ್ತೀನಿ. ಅದೇ ಇಷ್ಟ ಆಗುತ್ತೆ. ಎಷ್ಟೋ ಜನರಿಗೆ ಜೋರಾಗಿ ನಗೋದು, ಆಮೇಲೆ ಬಂದ ತಕ್ಷಣನೇ ಅಲ್ಲಿಂದನೇ ನಕ್ಕೊಂಡು ಬರೋದು, ಖುಷಿಯಾಗಿರೋದು, ನಿನ್ನ ಜೊತೆಗೆ ಎಲ್ರೂ ಖುಷಿಯಾಗಿರೋದು, ಏನು ಡ್ಯಾನ್ಸ್ ಮಾಡೋದು, ಹಾಡಾಡೋದು, ರೀಲ್ಸ್ ಮಾಡೋದು, ಸೈಲೆಂಟಾಗಿರಲ್ಲ. ಓ ನಾನು ಹೀರೋಯಿನ್ ಹೋಗ್ತಲ್ಲಿ ಆ ಥರ ಏನಿಲ್ಲ. ಎಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗಿರೋದು ತುಂಬ ಇಷ್ಟ ಆಗುತ್ತೆ. ವಿನಯ್, ಫಸ್ಟ್ ಟೈಮ್ ನನ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು? ಆನೆಸ್ಟ್ ಆಗಿ ಹೇಳ, ಹಾಂ, ಅಂದ್ರೆ ನೀವು ಬೇರೆ ಸೀರಿಯಲ್ ಮಾಡೋದೆಲ್ಲ ನೋಡಿದ್ದೆ, ಬಟ್ ಬಂದಾಗ ಫಸ್ಟ್ ಟೈಮ್ ನೋಡಿದಾಗ ಓಕೆ, ಬೇರೆ ಸೀರಿಯಲ್ ಕಾವ್ಯಾಂಜಲಿ ಮತ್ತೆ ತೆಲುಗು ಮಾಡ್ತಿದ್ದೀರಾ ಅಂತ ಗೊತ್ತಿತ್ತು. ಬಟ್ ಒಂದೆರಡು ದಿನ ಆದ್ಮೇಲೆ ನಂದು ಯಾವುದೋ ಹಳೇ ಮಚ್ಚ ಇರ್ತಾನಲ್ಲ ಸ್ಕೂಲಲ್ಲಿ ಗಂಡು ಹುಡುಗ, ಆ ಥರ ಅನಿಸ್ತದೆ ಸೀರಿಯಸ್ಲಿ. ಬಾರ ಮಗ ಎಲ್ಲ ಹೋಗಿ ಬರೋಣ, ಬಾರೋ ಒಂದೆರಡು ದಮ್ ಮಾಡ್ಕೊಂಡ್ ಬರೋಣ ಅನ್ನೋ ಫೀಲ್ ಇರುತ್ತೆ ಗೊತ್ತಾ, ಆ ಥರ ಅನಿಸ್ತು ನಿಮ್ಮನ್ನು ನೋಡಿ. ಈಗಲೂ ಹಂಗೆ ಅನಿಸುತ್ತೆ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು. ಈ ಪ್ರೊಫೆಷನಲ್ ಬೇಸಿಕಲಿ ಇಲ್ಲಿ ಬಂದಾಗ ಏನಾದರೂ ಎಷ್ಟೊಂದು ಜನ ನೋಡಿರ್ತೀವಿ. ಇಲ್ಲಿ ಇಂಡಸ್ಟ್ರಿಗೆ ಹೆಂಗಿರ್ಬೇಕು ಅಂತಂದ್ರೆ ಜಸ್ಟ್ ಒಂದು ಪ್ರೊಫೆಷನಲ್ ಆಗಿದ್ರೆ ಸಾಕು. ಸೊ ಎಲ್ರಿಗೂ ಇಷ್ಟ ಆಗ್ತಾರೆ ತಾನೇ ಕಾಣಿಕೆ. ಸೊ ಯು ಆರ್ ವೆರಿ ಪ್ರೊಫೆಷನಲ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಐ ಲೈಕ್ ಯು. ಇವ್ರದ್ದು ಇನ್ನೊಂದು, ಇವರು ಇವಾಗ ಇವ್ರಿಗೆ ಟಚ್ ಅಪ್ ಮತ್ತೆ ಇವರೆಲ್ಲ ಕರ್ಕೊಂಡ್ ಬರ್ತಾರಲ್ಲ ಅಸಿಸ್ಟೆಂಟ್ನ, ಅವ್ರನ್ನೂ ಕ್ವಾಲಿಫಿಕೇಶನ್ ಜೋರಾಗಿರೋನೇ ಕರ್ಕೊಂಡ್ ಬರ್ತಾರೆ. ಜೋರಾಗಿರೋರು, ಸ್ಮಾರ್ಟ್ ಆಗಿರೋರು. ಯಾರೋ ಸೆಟ್ಟಿಗೆ ಬಂದ್ರೆ ಹೀರೋ ಅಂತ ಅನ್ಕೊಂತಾರೆ, ನೋಡಿದ್ರೆ ಇವರು ಅಸಿಸ್ಟೆಂಟ್ ಆಗಿ ಬಂದಿರ್ತಾರೆ. ಸೊ ಅಂತವ್ರನ್ನ ಮಾತ್ರ ಹೈರ್ ಮಾಡೋದು ಇವರು. ಅದೊಂದು ಸ್ಪೆಷಾಲಿಟಿ ಇದೆ. ಫಸ್ಟ್ ಟೈಮ್ ವೆನ್ ಯು ಸಾ ಮೀ ಏನು ಅನ್ನಿಸ್ತು? ಮೋಸ್ಟ್ಲಿ ಫಸ್ಟ್ ಟೈಮ್ ವಿನ್ ಐ ಸಾ ಯು, ಗುಡ್ ಒಪಿನಿಯನ್ ಅಂತೂ ಬರಲಿಲ್ಲ. ಲೇಟರ್ ನಿಮ್ಮ ಬಗ್ಗೆ ಗೊತ್ತಾಯಿತು. ಆ್ಯಂಡ್ ಯು ಕ್ಯಾರಿ ಸಮ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. That's very good actually. You should have that, and you have some kind of aura. It's very good. So you know, ನೀವು ಏನು ಮಾಡ್ತಿದ್ದೀರ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. That's very good actually. ಇವಾಗ ಹಾಗೆ ಇರಬೇಕು, ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಿಮ್ಮ ಥರನೇ ಇರಬೇಕು ಆ್ಯಕ್ಚುಲಿ. ನೋಡಿ ಕಲಿಬೇಕು ನಿಮ್ಮಿಂದ. ಓಕೆ, ಆಮೇಲೆ ಇಟ್ಸ್ ಗುಡ್. ಸೊ ಯಾಕೆ ಬಿಗಿನಿಂಗ್ ನೋಡಿದಾಗ ಗುಡ್ ಅಂತೂ ಅನಿಸ್ಲಿಲ್ಲ ಅಂತ? ಮೋಸ್ಟ್ಲಿ ನೀವು ನನ್ನ ಜೊತೆ ಅಷ್ಟೊಂದು ಮಾತಾಡಲಿಲ್ಲ ಅಲ್ವಾ, ಮೋಸ್ಟ್ಲಿ ಅದಕ್ಕಂಗೆ ಅನಿಸ್ತು. ಬಟ್ ಯಾ ಓಕೆ, ಸೊ ಸಿ ಇಟ್ ಟೇಕ್ಸ್ ಟೈಮ್. ಯಾರನ್ನೇ ನೋಡಿದ ತಕ್ಷಣ ಯು ಕಾಂಟ್ ಗೋ ಅಂಡ್ ಹಗ್ ಅಥವಾ ಬಿದ್ದು ಉಳ್ಳಾಡ್ಬಿಡಕ್ ಆಗಲ್ಲ. ಇಟ್ ಟೇಕ್ಸ್, ಐ ಆಮ್ ನಾಟ್ ಟೆಲಿಂಗ್ ಲೈಕ್ ದಟ್, ಬಿದ್ದು ಉಳ್ಳಾಡಿ ಅಂಡ್ ಆಲ್, ಬಿಕಾಸ್ ಇಟ್ ಟೇಕ್ಸ್ ಟೈಮ್. ಆಯ್ತಾ, ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಓಕೆ, ನಮ್ ವೈಬ್ ಸೆಟ್ ಆಗತ್ತಾ ಅಂತ ನೋಡಿ. ಆಕ್ಚುಲಿ ಶಿ ವಿಲ್ ಟೆಸ್ಟ್ ಎವ್ರಿ ಒನ್. ಇವ್ರ ಜೊತೆ ನಾನು ಇರ್ಬೇಕಾ ಬೇಡವಾ, ಇವ್ರ ಪಕ್ಕ ನಾನು ಹೋಗ್ಬೇಕಾ ಬೇಡವಾ, ಇವ್ರ ಜೊತೆ ಮಾತಾಡ್ಬೇಕಾ ಬೇಡವಾ. ಶಿ ವಿಲ್ ಕ್ಯಾಲ್ಕುಲೇಟ್ ಎವ್ರಿಥಿಂಗ್ ಇನ್ ಹರ್ ಮೈಂಡ್. Yes or no? So hang ಅವ್ರು ಡಿಸೈಡ್ ಮಾಡ್ತಾರೆ whether I should get close to this person or not ಅಂತ. ಸೊ ನೀವು ಫಸ್ಟ್ ಟೈಮ್ ನನ್ನ ಎಲ್ಲಿ ನೋಡಿದ್ರಿ ಅಂಡ್ ಫಸ್ಟ್ ಟೈಮ್ ನನ್ನನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಓಕೆ, ಡೈರೆಕ್ಟಾಗಿ ನೋಡಿದ್ದ? ಹಾಂ, ಓಕೆ. ಫಸ್ಟ್ ಟೈಮ್ ನಾನು ಐ ಥಿಂಕ್ ಮಾಕ್ ಶೂಟ್ ಚಿಕ್ಕೇಜ್ಗೋಣಿ. ಓಕೆ. ಮಾಕ್ ಶೂಟ್ ಮುಗಿಸ್ಕೊಂಡು ಬಂದರೆ ಬಂದ್ಬಿಟ್ಟು ಓಕೆ ಅಲ್ಲ, ಫೈನಲ್ ಅಲ್ಲ, ಇನ್ನೇನು ಚೇಂಜಸ್ ಇಲ್ಲಲ್ಲ ಅಂತಂದ್ರೆ ನೋಡ್ಬಿಟ್ಟು ಯಾರು ಈ ಅಮ್ಮ ಇಷ್ಟು ಗಾಡಿ ಈಗಲೇ ಅವಾಜ್ ಆಗ್ತಿದ್ದಾರೆ ಹೆಂಗೆ ಅಂದ್ಕೊಂಡೆ. ಅಂದ್ಬಿಟ್ಟು ಹಿಂಗೆ ಬಂದು ಪಟ್ ಅಂತ ಹೊರಟೋಗ್ಬಿಟ್ರಿ. ಅವಾಗ ಫಸ್ಟ್ ಇಂಪ್ರೆಷನ್ ಬಂದಿದ್ದು ಅದೇ, ಫಸ್ಟ್ ನೋಡಿದ್ದು ಅದೇ. ಅಂದ್ರೆ ಏನ್ ಅನ್ನಿಸ್ತು ನಾನು ನೋಡಿದ ತಕ್ಷಣ? ಹೇಳಿದ್ನಲ್ಲ, ಫುಲ್ ಘಾಟಿ ಬಜಾರಿ ನಿಮ್ಗೆ ಏನ್ ಅನಿಸ್ತು? ನೀವೇ ಅನ್ಸುತ್ತೆ ಅವಾಗ ನೋಡಿದಕ್ಕೂ ಇವಾಗ ನನ್ನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ವಾಟ್ ಯು ಫೀಲ್? ಅದೇ ಆ ಘಾಟಿನೆಸ್ ಎಲ್ಲ ಇದೆ. ಅಟ್ ದ ಸೇಮ್ ಟೈಮ್ ಯು ಆರ್ ಸೋ ಸ್ವೀಟ್ ಅಂಡ್ ನೈಸ್, ಗುಡ್ ಗರ್ಲ್. ಥ್ಯಾಂಕ್ ಯು. ಹಿಂಗೆ ಕಾಟ ಕೊಡೋದು ಇವಳು, ತಿನ್ನೋಗೂ ಬಿಡಲ್ಲ ತಿನ್ನಕ್ಕೆ. ಅವಳು ಏನಾದ್ರು ಅನ್ಕೊಂಡ್ಬಿಟ್ರೆ ಅದಾಗ್ಲೇಬೇಕು, ತಕ್ಷಣ ಆಗ್ಲೇಬೇಕು, ಆಗೋವರೆಗೂ ಬಿಡಲ್ಲ. ನಾನಿನ್ನ ಕ್ವಶನ್, ನನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ನೀವು ನನ್ನ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ? ಫಸ್ಟ್ ಟೈಮ್ ನಿನ್ನ ಈ ಸೆಟ್ಟಿಗೆ ಬಂದಾಗಲೇ ನೋಡಿದ್ದೆ ಆ್ಯಕ್ಚುಲಿ ನಾನು.
ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನಿನಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇದೆ ಅಂತ ಅನ್ನಿಸ್ತು, ರಿಸರ್ವ್ಡ್ ಅಂತ ಅನ್ನಿಸ್ತು. ಆಮೇಲೆ ಒಂದು 2-3 ಡೇಸ್ ಆದಮೇಲೆ ಗೊತ್ತಾಯಿತು, ಅಂದರೆ ಸ್ವಲ್ಪ ನೀನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದಲ್ಲ, ಆವಾಗ ನಾನು ನೀನು ಸುಮಾರು ಹೊತ್ತು ಮಾತಾಡಿದ್ವಿ ರೂಮಲ್ಲಿ, ನಮ್ಮ ಸೀನ್ ಇರಲಿಲ್ಲ ಆವಾಗ. ಊಟ ಆದಮೇಲೆ ಒಂದು 1 hour ಏನೋ ಇದೆ ಶೂಟಿಂಗ್ ವಿಷಯವಾಗೆಲ್ಲ, ಕೆಲಸದ ವಿಷಯವಾಗೆಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ಆವಾಗ ಗೊತ್ತಾಯಿತು ನನಗೆ ಈ ಆ ಥರ ರಿಸಲ್ಟ್ ಅಲ್ಲ ಈ ಹುಡುಗಿ, ಆ್ಯಟಿಟ್ಯೂಡು ಇಲ್ಲ ಇವಳಿಗೆ. ಒಂದೊಂದ್ಸಲಿ ಒಂದೊಂದು ಥರ ಇರ್ತಾಳೆ, ಆದರೆ ಒಂದೊಂದ್ಸಲ ಫನ್ನಾಗಿರ್ತಾಳೆ, ಕಾಮಿಡಿ ಮಾಡಿಕೊಂಡು ಒಂದೊಂದ್ಸಲ ಸಡನ್ನಾಗಿ ಸೀರಿಯಸ್ ಆಗಿಬಿಡ್ತಾಳೆ. ಏನಾದರೂ ಸೀರಿಯಸ್ ಆಗಿ ಏನಾದರೂ ಹೇಳಿ ಮತ್ತೆ ಸಡನ್ ಆಗಿ ಒಂದು 2 ನಿಮಿಷದಲ್ಲಿ ಹಂಗೆ ಚೇಂಜ್ ಆಗಿ ನಕ್ಬಿಡ್ತಾಳೆ ಜೋರಾಗಿ, ಮತ್ತೆ ನಗ್ತಾಳೆ. ಕೇಳಬೇಡಿ ಇಲ್ಲಿ ಅವಳು. ಮತ್ತೆ ದುಡಿಬೇಕು ಅನ್ನೋ ಛಲ ಜಾಸ್ತಿ ಇದೆ ಅವಳಿಗೆ. ಖುಷಿ ಆಗುತ್ತೆ ಈ ಏಜಲ್ಲಿ ಚೆನ್ನಾಗಿ ದುಡ್ದು ಮನೆ ತಗೊಂಡು ಸೆಟ್ಲ್ ಆಗೋದೆಲ್ಲ ತಮಾಷೆ ವಿಷಯ ಅಲ್ಲ ಆ್ಯಕ್ಚುಲಿ ಹೇಳಬೇಕು. ಹಾಯ್ ರಾಧಿಕಾ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಒಂದು ಕ್ವಶನ್ ಕೇಳ್ತೀನಿ ಆಯಿತಾ? ನಿಮಗೆ ಫಸ್ಟ್ ಟೈಮ್ ನನ್ನ ನೋಡಿದಾಗ ನನ್ನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಏಯ್, ಈ ಕಂಟೆಂಟ್ ಹಾಕಲ್ಲ. ಫಸ್ಟ್ ಟೈಮ್ ಯಾವಾಗ ನೋಡಿದ್ವಾ? ಲುಕ್ ಟೆಸ್ಟಲ್ಲಿ ಅಲ್ವಾ? ಹಾಂ, ಲುಕ್ ಟೆಸ್ಟಲ್ಲಿ. ನೀನು ಲುಕ್ ಟೆಸ್ಟಿಗೆ ಬಂದಿದ್ದೀನ ಬ್ಯಾಂಗಲ್ ತಂದಿರಲಿಲ್ಲ. ಬ್ಯಾಂಗಲ್ ತಗೊಂಡಿದ್ದೆ. ಹೌದು. ಓಕೆ, ಸೈಲೆಂಟ್ ಹುಡುಗಿ. ಏನಪ್ಪ ಲುಕ್ ಟೆಸ್ಟ್ ಬಂದಿದ್ದಾಳೆ, ಒಂದು ಬ್ಯಾಂಗಲ್ ತಂದಿಲ್ವಲ್ಲ ಅಂತ ಅನ್ನಿಸ್ತು. ಕರೆಕ್ಟಾಗಿ ಹೇಳಿದ್ದೀನಿ. ಆಯ್ತಾ? ಇಲ್ಲ, ಅಂದರೆ ತುಂಬ ಇನ್ನಸೆಂಟ್ ಹುಡುಗಿ, ಯಾರ ಜೊತೆನೂ ಮಾತಾಡೋದು, ಸ್ವಲ್ಪ ಆ್ಯಟಿಟ್ಯೂಡ್ ಇದೆ ಅಂತ ಅನಿಸಿತ್ತು. ಓಕೆ, ಇವಾಗ ಆಮೇಲೆ ಡೈಲಿ ನಾವಿಬ್ರು ಅಂದರೆ ಶೂಟ್ ಇದ್ದಾಗ ಇಬ್ರು ಒಟ್ಟಿಗೆ ಬರ್ತೀವಲ್ಲ, ಸ್ವಲ್ಪ ಏನು ಅನಿಸಿಲ್ಲ. ಇವಾಗ ಏನು ಅನಿಸ್ತಾ ಇಲ್ವಾ? ಆ ಥರ ಆ್ಯಟಿಟ್ಯೂಡ್ ಅಂತ ಏನು ಅನಿಸ್ತಿಲ್ಲ. ಹಾಂ, ಫಸ್ಟ್ ಟೈಮ್ ನಾನು ನೋಡಿದಾಗ ನೆನಪಿಲ್ವಲ್ಲ ನನಗೆ. ನಾನು ನಿಜ ಹೇಳಿದ್ದೀನಿ. ಅಲ್ಲ, ನನಗೆ ನೆನಪಿಲ್ಲ. ಮೇ ಬಿ ಹಂಗೆ ಅನ್ಸಿರುತ್ತೆ. ಇವು ಏನು ಯಾರ ಜೊತೆಗೂ ಮಾತಾಡಲ್ಲ, ಒಬ್ಬೊಬ್ರೆ ಕೂತ್ಕೊಂಡಿರ್ತಾರೆ, ಯಾವಾಗ್ಲೂ ಊಟಕ್ಕೆ ಬರಲ್ಲ, ಒಟ್ಟಿಗೆ ಹಂಗೆ ಇಟ್ಕೊಂಡಿದ್ದೆ. ಆಮೇಲೆ ಬಚ್ಚ ಇದು ಈಗ ಏಯ್ ಸಾಕಾಗಿದ್ದೀರಾ ಬನ್ನಿ ನೀವು. ಏಯ್ ಸೂಪರ್. ಈಗ ಹೇಳಿ, ನಮ್ಮನ್ನೆಲ್ಲ ನೋಡಿದಾಗ ಏನನ್ಸ್ತು? ಓಕೆ, ಫಸ್ಟ್ ಟೈಮ್ ರಾಧಿಕಾ ನಾನು ಮೀಟ್ ಮಾಡಿದ್ದು ಲುಕ್ ಟೆಸ್ಟಲ್ಲಿ. ಅವತ್ತು ಬಳೆ ತಂದಿಲ್ಲ ನಂಗೆ. ಯಾರ ಹತ್ರ ಏನಾದರೂ ಕೇಳೋದು ಅಂದ್ರೇ ಮುಜುಗರ, ಫುಲ್ಲು ಮುಜುಗರ. ಇವರೇ ಅಂದರು ಇದು ಯೂಸ್ ಮಾಡು ಅಂತ, ಸೋ ಸ್ವೀಟ್ ಅಂತ ಅನ್ನಿಸ್ತು. ಆಮೇಲೆ ಅಷ್ಟೇ, ಅವ್ರದ್ದು ಕೆಲಸ ಮುಗಿಸ್ಕೊಂಡ್ರು ಹೋದರು. ಆಮೇಲೆ ನೆಕ್ಸ್ಟ್ ಟೈಮ್ ಎಲ್ಲ ಬಂದಾಗ ಅವರು ಮನೆಯಿಂದ ಅವ್ರ ಅತ್ತೆ ಮಾಡಿರೋದು, ಅವ್ರ ಮಾವ ಮಾಡಿರೋದು ಚಕ್ಲಿ, ಒಬ್ಬಟ್ಟು ಏನೇನೋ ತೊಗೊಂಬರ್ತಾ ಇದ್ರು. ಅಕ್ಷತಾ ಅಲ್ಲಿ ಬ್ಯಾಗಲ್ಲಿದೆ ತಿನ್ನು, ಅಕ್ಷತಾ ಅಲ್ಲಿ ಬ್ಯಾಗಲ್ಲಿದೆ ತಿನ್ನು ಅಂತ ಹೇಳಿಬಿಟ್ಟು ಫುಲ್ ಬಾಕ್ಸ್ ಇಟ್ಟು ಹೋಗ್ತಾ ಇದ್ರು. ಒಂದು ದಿನ ಆದ್ರೂ ನಮ್ಗೆ ಹೇಳಿದಿರ ಆ ಥರ? ಸೊ ನೈಸ್. ಓಕೆ, ನೈಸ್. ನನ್ನ ಬಗ್ಗೆ ಶರತ್ ಅಂದ್ರೆ ನೀವೇನಾ? ಏನಪ್ಪ ಇದು, ನನ್ನ ಹೈಟ್ಗೂ ಇವ್ರ ಹೈಟ್ಗೂ ಹೋಲಿಕೆನೇ ಇಲ್ವಲ್ಲ. ಇವ್ರ ಅರ್ಧದಷ್ಟು ಹೈಟ್ ಆದ್ರೂ ನನಗೆ ಬರಬಾರ್ದ ಅಂತ ಅನಿಸ್ತಾ ಇತ್ತು. ಹಾರ್ತಾ ಇರ್ತಾ ಇದ್ದೆ ನಾನು ಆಕಾಶದಲ್ಲಿ. ಅಷ್ಟೇ ಅನ್ಸಿರೋದು. ನಾನು ನೋಡಿದ್ದೆ ಮುಂಚೆ, ನಾವೆಲ್ಲ ಈವೆಂಟಲ್ಲಿ ಮೀಟ್ ಆಗಿದ್ವಾ, ಈವೆಂಟ್ಸಲ್ಲೆಲ್ಲ ಮೀಟ್ ಆಗಿದ್ವಿ, ಬಟ್ ನಾವು ಮಾತಾಡಿರ್ಲಿಲ್ಲ. ಸಖತ್ ಹೈಟ್ ಇದ್ದಾರೆ ಇವರು. ನಾನು ಎಷ್ಟು ಹೀಲ್ಸ್ ಹಾಕೋಬೇಕು, ಇವನು ಯಾಕೆ ತಗೊಂಡ್ರು ಅಂತ ನಾನು ಹೈಟಿಗೆ ಹುಡುಗನ ಯಾಕೆ ತಗೊಂಡ್ರು, ನಾನು ದಿನ ಹೀಲ್ಸ್ ಹಾಕೊಂಡು ನನ್ನ ಕಾಲು ನೋಯಿಸ್ಕೋಬೇಕಲ್ಲ ಅಂತ ಅನಿಸ್ತು. ಬಟ್ ಪರವಾಗಿಲ್ಲ, ಪಾಪ ವೆರಿ ಗುಡ್ ಬಾಯ್. ಮಚ್ಚ ಡೂಡ್ಸ್ ಇವಾಗ ನಾವೆಲ್ಲ. ಚೆನ್ನಾಗಿದೆ. ಟೈಮ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಸೀರಿಯಲ್ ನಡೀತಾ ಇದೆ, ಕ್ಯಾಶ್ ಮಾಡ್ಬೇಕು ಅನಿಸ್ತು. ಇವಾಗ ಅನಿಸ್ತದೆ ಇವಳು ಯಾಕಾದ್ರೂ ಕ್ಯಾಶ್ ಮಾಡುತ್ತಾ. ಮೆದುಳಿಗೆ ಕೈ ಹಾಕ್ತಾಳೆ. ಕ್ಯಾಮ್ರಾ ಬೇರೆ ಇಟ್ಬಿಟ್ಟಿದ್ದಾರೆ, ಏನು ಮಾತಾಡಂಗಿಲ್ಲ ಬಿಡಂಗಿಲ್ಲ ಅಂತ ಅವರು. ಯಾಕಂದ್ರೆ ಏನು ಮಾತಾಡಿದ್ರು ಅದು ಪೋಸ್ಟ್ ಆಗುತ್ತೆ, ಭಯ, ಕಾಂಟ್ರವರ್ಸಿ ಬೇರೆ ಆಗುತ್ತೆ. ಹೇಳಿ, ಏನು ಅನ್ನಿಸ್ತು? ಏನು ಅನಿಸ್ತಿಲ್ಲ, ಒಳ್ಳೆ ಹುಡುಗಿ. ಬೇರೆ ಸೀರಿಯಲ್ ಅಲ್ಲಿ ಮಾಡ್ತಿದ್ರು, ಅಲ್ಲಿ ಮುಗ್ದಿತ್ತು. ನಾವು ಹೀರೋಯಿನ್ ಹುಡುಕ್ತಿದ್ವಿ, ನಮಗೂ ಹೀರೋಯಿನ್ ಅವಶ್ಯಕತೆ ಇತ್ತು, ಅದಕ್ಕೆ ನೋಡಿ ಕ್ಯಾಸ್ಟ್ ಮಾಡಿ. ನೋಡಿದ್ರಾ, ಅವಶ್ಯಕತೆ ಇತ್ತು, ಅದಕ್ಕೆ ಹಾಕೊಂಡ್ವಿ. ಅಂದ್ರೆ ಕಾಂಟ್ರವರ್ಸಿ ನಾನೇ ಕಾಂಟ್ರವರ್ಸಿ ಮಾಡೋ ಕ್ವಶನ್ ಕೇಳ್ತೀನಿ ಅಂತದ್ರಲ್ಲಿ ನನ್ನೇ.
ಸೊ ಫೈನಲಿ ನೋಡಿದ್ರಿ ಅಲ್ವಾ ಎಲ್ಲರಿಗೂ ನನ್ನ ಬಗ್ಗೆ ಯಾವ್ಯಾವ ಥರ ಅನ್ನಿಸ್ತು ಫಸ್ಟ್ ಟೈಮ್ ನನ್ನ ನೋಡಿದಾಗ ಅಂತ. ಸೊ ಒಬ್ಬರನ್ನ ನಾವು ಯಾವ ಬೇಸಿಸ್ ಮೇಲೂ ಜಡ್ಜ್ ಮಾಡೋದಕ್ಕಾಗೋದೇ ಇಲ್ಲ. ಯಾಕಂದರೆ ಒಂದೊಂದು ಸಲ ಏನಾಗಿರುತ್ತೆ, ಅವ್ರ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಮೇಲೆ ನಾವು ರಿಯಾಕ್ಟ್ ಮಾಡಿರ್ತೀವಿ. ಒಂದೊಂದು ಸಲ ನಾವು ರಿಯಾಕ್ಟ್ ಮಾಡಿದ್ದು ನಾವು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಆ ಕಡೆಯಿಂದ ಬಂದಿಲ್ಲ ಅಂದಾಗ ಇನ್ನೊಂದು ಥರ ಏನೋ ರಿಯಾಕ್ಟ್ ಮಾಡಬೇಕಾಗತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಹೆಂಗೆ ಹೇಳೋದು, ಲಿಟ್ರಲಿ ಲೈಕ್ ಹೆಂಗೆ ಅಂದರೆ ನೀನು ನನ್ನ ಜೊತೆ ಚೆನ್ನಾಗಿರು, ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ, ನೀನು ನನ್ನ ಜೊತೆ ಚೆನ್ನಾಗಿರಲ್ವ, ನಾನು ನಿನ್ನ ಜೊತೆ ಚೆನ್ನಾಗಿರಲ್ಲ, ಇಷ್ಟೇ, ಜಾಸ್ತಿ ಮಾತೇ ಇಲ್ಲ. ನಾನು ಯಾವತ್ತೂ ಸುಳ್ಳು ಹೇಳ್ಕೊಂಡು ನಾಟಕ ಮಾಡಿಕೊಂಡು ಬದುಕೋದಕ್ಕೆ ನನಗೆ ಬರಲ್ಲ. ಆ್ಯಂಡ್ ನಾನು ಏನಿದ್ದೀನಿ ನಾನು ಕರೆಕ್ಟಾಗಿದ್ದೀನಿ ಅನ್ನೋ ಫೀಲಿಂಗ್ ನನಗಿದೆ. ನನ್ನನ್ನು ನಾನು ಮೆಚ್ಚಿಸ್ಕೊಂಡ್ರೆ ನನಗೆ ಸಾಕು, ಆ ಫೀಲಿಂಗ್ ಇದೆ. ದುರಂಕಾರ ಅಂತ ಅಂದ್ಕೊಂಬೇಡಿ ದಯವಿಟ್ಟು. ಇಲ್ಲ, ನಿಮ್ಮ ಲೈಫಲ್ಲಿ ನಿಮಗೆ ಹೇಗಿರೋದಕ್ಕೆ ಇಷ್ಟನೋ ನೀವು ಹಾಗಿರಿ. ಯಾವ್ಯಾವ ವ್ಯಕ್ತಿಗಳ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ಥರ ಇದ್ಬಿಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ರಿಯಾಕ್ಷನ್ ವೆನ್ ದೇ ಸಾ ಮೀ. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನಿಸುತ್ತೆ. ನನ್ನ ಬಗ್ಗೆ ನಾನು ಇನ್ನೂ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ, ನನ್ನ ವ್ಯಕ್ತಿತ್ವದ ಬಗ್ಗೆ ಈ ವಿಡಿಯೋ ಮುಖಾಂತರ. ನಾನು ಹೇಗಿರ್ತೀನಿ, ನಾನು ಹೇಗಿದ್ದೀನಿ ಅನ್ನೋದು ಈ ವಿಡಿಯೋಲಿ ನಿಮಗೆ ಸ್ವಲ್ಪ ಗೊತ್ತಾಯಿತು ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. Thank you so much.